ಲಾಸ್ಟ್ ಸೆಷನಲ್ಲಿ ನಾವು ಫಸ್ಟ್ ಜನ್ರೇಷನ್ ಆ್ಯಂಡ್ ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ನೋಡಿದ್ವಿ. ನಾವು ಈಗ ಥರ್ಡ್ ಜನ್ರೇಷನ್ ತಗೊಳ್ತಾ ಇದ್ದೀನಿ ಟಾಪಿಕ್ಕು. ಆಗಲೇ ಹೇಳಿದಾಗೆ ಇಟ್ ಡಿಫರ್ಸ್ ಇನ್ ವೇರಿಯಸ್ ಟೆಕ್ಸ್ಟ್ ಬುಕ್ಸ್. ಈ ಪೀರಿಯಡ್ ಏನಿದೆ ಇದು ವೇರಿ ಆಗ್ತಿರುತ್ತೆ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 1964 to 1975 ಥರ್ಡ್ ಜನ್ರೇಷನ್ ಕಂಪ್ಯೂಟರ್ಸ್. ಸೆಕೆಂಡ್ ಜನ್ರೇಷನ್ನು 55 to 64, 40s to 50s, ಮಿಡ್ 40s to ಮಿಡ್ 50s ಫಸ್ಟ್ ಜನ್ರೇಷನ್. ಇದನ್ನು ನಾವು ನೋಡಿದ್ದೀವಿ. ಸೈಜ್ ಆಫ್ ದಿ ಕಂಪ್ಯೂಟರ್ಸ್ ಹೇಗಿತ್ತು ಆ ಟೈಮಲ್ಲಿ, ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ರು, ಇದನ್ನೆಲ್ಲ ನಾವು ಪ್ರೀವಿಯಸ್ ಜನ್ರೇಷನ್ಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಒನ್ ನೋಡಿದ್ದೀವಿ. ಈ ಒಂದು ಟೈಮ್ನಲ್ಲಿ 1964 to 1975 ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅನ್ನೋ ಒಂದು ಟೆಕ್ನಾಲಜಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು ಆರ್ ಸರ್ಕ್ಯೂಟ್ಸ್ ಕನ್ಸಿಸ್ಟಿಂಗ್ ಆಫ್ several electronic components like transistors, resistors and capacitors grown on a single chip of silicon, eliminating wired interconnection between components. ಫಸ್ಟ್ ಜನರೇಷನಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಟೆಕ್ನಾಲಜಿ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ. ನಾವು ಅದನ್ನು ಇಲ್ಲಿ ನೋಡಿದ್ವಿ. ವ್ಯಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿ, ಆಮೇಲೆ ಟ್ರಾನ್ಸಿಸ್ಟರ್ ಟೆಕ್ನಾಲಜಿ ಸೆಕೆಂಡ್ ಜನ್ರೇಷನಲ್ಲಿ ಯೂಸ್ ಮಾಡಿದ್ರು. ಥರ್ಡ್ ಜನ್ರೇಷನಲ್ಲಿ ಯೂಸ್ ಮಾಡಿದ ಟೆಕ್ನಾಲಜಿ IC ಅಥವಾ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಈ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು ಹೇಗಿರುತ್ತೆ ಅಂತಂದರೆ, ಇಟ್ಸ್ ಎ ಸೆಟ್ ಆಫ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್, ಎಲೆಕ್ಟ್ರಾನಿಕ್ ಪಾರ್ಟ್ಸ್ ಲೈಕ್ ಟ್ರಾನ್ಸಿಸ್ಟರ್, ರೆಸಿಸ್ಟಾರ್, ಕೆಪಾಸಿಟರ್. ಇದೆಲ್ಲನೂ ಒಂದು TV ಸೆಟ್ ಇರ್ಬೋದು ಅಥವಾ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಮೆಷಿನ್ ಇರ್ಬೋದು, ಅದರಲ್ಲಿ ಈ ಥರ ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳಿರುತ್ತೆ. ಈ ರೀತಿ ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟು ಸಿಲಿಕಾನ್ ಚಿಪ್ ಅನ್ನೋ ಒಂದು ಬೇಸ್ ಮೇಲೆ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಇದನ್ನು, ಈ ಒಂದು ಟೆಕ್ನಾಲಜಿನ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತಾರೆ. IC ಟೆಕ್ನಾಲಜಿ ಇವತ್ತಿಗೂ ಯೂಸ್ ಆಗ್ತಿರೋದು ಅದರದ್ದೇನೆ ಒಂದು ಅಲ್ಟ್ರಾ ಲಾರ್ಜ್ ಸ್ಕೇಲ್ ವರ್ಷನ್ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಅದು ಸ್ಮಾಲ್ ಸ್ಕೇಲ್ ವರ್ಷನ್, ವೆರಿ ಲಾರ್ಜ್ ಸ್ಕೇಲ್ ವರ್ಷನ್, ಅಲ್ಟ್ರಾ ಲಾರ್ಜ್ ಸ್ಕೇಲ್ ವರ್ಷನ್, ಈ ರೀತಿ ಬೇರೆ ಬೇರೆ ವರ್ಷನ್ನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಇವತ್ತಿಗೂ. ಇದು ಸ್ಟಾರ್ಟ್ ಆಗಿದ್ದು ಈ ಒಂದು ಟೈಮ್ನಲ್ಲಿ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ. ಇದು ನಮಗೆ ಪ್ರೀವಿಯಸ್ ಜನ್ರೇಷನ್ಸ್ ಏನು ಡಿಸಡ್ವಾಂಟೇಜ್ ಇತ್ತು ಅದೆಲ್ಲ ಎಲಿಮಿನೇಟ್ ಆಗಿದ್ದು ಈ ಒಂದು ಜನ್ರೇಷನಲ್ಲಿ. IC technology was also known as microelectronic technology. This technology was named small scale integration or SSI. ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಕರೀತಾ ಇದ್ರು. ನೆಕ್ಸ್ಟ್, ಇಟ್ ಬಿಗೇಮ್ ಪಾಸಿಬಲ್ ಟು ಇಂಟಿಗ್ರೇಟ್ ಅಪ್ ಟು 100 ಕಾಂಪೋನೆಂಟ್ಸ್ ಆನ್ ಎ ಸಿಂಗಲ್ ಚಿಪ್. ಈ ರೀತಿ ಟ್ರಾನ್ಸಿಸ್ಟರ್ಸ್, ರೆಸಿಸ್ಟರ್ಸ್, ಕೆಪಾಸಿಟರ್ಸ್ನ ಹಂಡ್ರೆಡ್ಸ್ ಆಫ್ ಕಾಂಪೋನೆಂಟ್ಸು ಸಿಂಗಲ್ ಚಿಪ್ ಮೇಲೇ ಇನ್ಸ್ಟಾಲ್ ಮಾಡಿ ಅದನ್ನು, ಆ ಒಂದು ಎಲೆಕ್ಟ್ರಾನಿಕ್ ಟೆಕ್ನಾಲಜಿನ ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ ಟೆಕ್ನಾಲಜಿ ಅಂತ ಕರೆದ್ರು. ಮೀಡಿಯಂ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಇದು ಸ್ಟಾರ್ಟ್ ಆದಾಗ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಆಗಿ ಸ್ಟಾರ್ಟ್ ಆಯಿತು. ನೆಕ್ಸ್ಟು ಅದರದ್ದು ಇಂಪ್ರೂವ್ಡ್ ವರ್ಷನ್ನು ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ ಸರ್ಕ್ಯೂಟ್ಸ್ ಅಂತ. ಈ ಒಂದು ಟೆಕ್ನಾಲಜಿ ಡೆವಲಪ್ ಆಗಿದ್ರಿಂದ ದಿ ಥರ್ಡ್ ಜನರೇಷನ್ ಕಂಪ್ಯೂಟರ್ಸ್ ವರ್ ಮೋರ್ ಪವರ್ಫುಲ್ ದೆನ್ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್. ದೇ ವರ್ ಕೆಪೇಬಲ್ ಆಫ್ ಪರ್ಫಾರ್ಮಿಂಗ್ ಅಬೌಟ್ 1 ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. 1 ಸೆಕೆಂಡಲ್ಲಿ 1 ಮಿಲಿಯನ್ ಪ್ರಾಬ್ಲಮ್ಸ್ಗೆ ಆನ್ಸರ್ಸ್ ಕೊಡೋ ಅಂಥ ಕೆಪಾಸಿಟಿ ಬಂತು ಕಂಪ್ಯೂಟರ್ಸ್ಗೆ. ಇಷ್ಟು ಫಾಸ್ಟು ಸೆಕೆಂಡ್ ಜನ್ರೇಷನಲ್ಲಿ ಇರಲಿಲ್ಲ. ಸೆಕೆಂಡ್ ಜನ್ರೇಷನಲ್ಲಿ ಇಂಪ್ರೂವ್ಮೆಂಟ್ ಇತ್ತು. ವ್ಯಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿ ಎಲಿಮಿನೇಟ್ ಆಗಿ ಟ್ರಾನ್ಸಿಸ್ಟರ್ ಟೆಕ್ನಾಲಜಿ ಬಂದು ಅಫ್ಕೋರ್ಸ್ ಫಾಸ್ಟಾಗಿ ವರ್ಕ್ ಆಗ್ತಿತ್ತು.
ಬಟ್ ಅದು ಇನ್ ಎ ಕಂಟ್ರೋಲ್ಡ್ ವೇ. ಥರ್ಡ್ ಜನ್ರೇಷನಲ್ಲಿ ಏನು ಒಂದು ಲೆವೆಲ್ ಅಚೀವ್ ಆಯಿತು ಅದು ನಮಗೆ ಸೆಕೆಂಡ್ ಜನ್ರೇಷನಲ್ಲಿ ಇರಲಿಲ್ಲ. ಸೊ ಆ ಒಂದು ಅಚೀವ್ಮೆಂಟ್ ಆಗಿದ್ದು ನಮಗೆ ಬಿಕಾಸ್ ಆಫ್ ದಿಸ್ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಟೆಡ್ ಟೆಕ್ನಾಲಜಿ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಟಿಗ್ರೇಟೆಡ್ ಟೆಕ್ನಾಲಜಿ, ಈ ಒಂದು ಸರ್ಕ್ಯೂಟ್ಸ್ನ ಯೂಸ್ ಮಾಡಿದ್ರಿಂದ ಈ ಒಂದು ಫಾಸ್ಟೆಸ್ಟ್ ಕಂಪ್ಯೂಟರ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸಾಧ್ಯ ಆಯಿತು. ಮತ್ತು ಫಸ್ಟ್ ಜನ್ರೇಷನ್ ಹೇಳಿದ್ದೆ, ಕಾಲೇಜಲ್ಲಿರೋ 17 ಲ್ಯಾಬ್ಸ್ಗೆ 17 ರೂಮ್ ಬೇಕಾಗ್ತಿತ್ತು, 17 ರೂಮ್ಸು ಅವಶ್ಯಕತೆ ಇತ್ತು, ಅಷ್ಟು ಹ್ಯೂಜ್ ಸೈಜ್ ಇತ್ತು ಒಂದೊಂದು ಕಂಪ್ಯೂಟರ್ ಅಂತ ಹೇಳಿದ್ದೆ. ಸೆಕೆಂಡ್ ಜನ್ರೇಷನಲ್ಲಿ ಅದು ಒಂದು ದೊಡ್ಡ ಟೇಬಲ್ ಮೇಲೆ ಒಂದು ಕಂಪ್ಯೂಟರ್ ಇಡ್ಬೋದು, ಅಕಾಮಡೇಟ್ ಮಾಡ್ಬೋದು, ಆ ಒಂದು ಸೈಜ್ಗೆ ಬಂತು. ಥರ್ಡ್ ಜನ್ರೇಷನಲ್ಲಿ ಇನ್ನೂ ಅದರದ್ದು ಸೈಜು ಚಿಕ್ಕದಾಯಿತು. ಇವತ್ತು ನೋಡ್ತಾ ಇರ್ಬೋದು, ನಿಮ್ಮ ಕೈಯಲ್ಲೇ ಮೊಬೈಲ್ ಇದೆ, ಟ್ಯಾಬ್ಲೆಟ್ಸ್ಗಳಿದೆ, ಪೋರ್ಟೇಬಲ್ ಲ್ಯಾಪ್ಟಾಪ್ಗಳಿದೆ, ಆ ಒಂದು ಸೈಜ್ಗೆ ಬಂದು ನಿಂತಿದೆ ಕಂಪ್ಯೂಟರ್ಸ್. ದೇ ವರ್ ಸ್ಮಾಲರ್ ದೆನ್ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ ರಿಕ್ವೈರಿಂಗ್ ಸ್ಮಾಲರ್ ಸ್ಪೇಸ್. ಇದು ಒಂದು ಅಡ್ವಾಂಟೇಜ್ ಆಯಿತು. ದೇ ಕನ್ಸ್ಯೂಮ್ಡ್ ಲೆಸ್ ಪವರ್. ಫಸ್ಟ್ ಜನ್ರೇಷನಲ್ಲಿ ಪ್ರಾಬ್ಲಮ್ ಇದ್ದಿದ್ದೇ ಒಂದು ಇನ್ಸ್ಟ್ರಕ್ಷನ್ಗೆ 1/2 ವ್ಯಾಟ್ ಆಫ್ ಪವರ್ ಕನ್ಸ್ಯೂಮ್ ಆಗ್ತಾ ಇತ್ತು, ಮತ್ತು ಫ್ರೀಕ್ವೆಂಟ್ ಬರ್ನೌಟ್ಸ್ ಆಗ್ತಾ ಇತ್ತು ವ್ಯಾಕ್ಯೂಮ್ ಟ್ಯೂಬ್ಸು. ಈ ಒಂದು ಪವರ್ ಕನ್ಸಂಪ್ಷನ್ ಜಾಸ್ತಿ ಮಾಡ್ತಿತ್ತು ವ್ಯಾಕ್ಯೂಮ್ ಟ್ಯೂಬ್ಸು, ಅದು ಕಂಟ್ರೋಲ್ ಆಯಿತು ಸೆಕೆಂಡ್ ಜನ್ರೇಷನಲ್ಲಿ. ಬಟ್ ನಾವು MSI ಟೆಕ್ನಾಲಜಿ ಯೂಸ್ ಮಾಡಿದ್ರಿಂದ, ಅಂದರೆ ಸೈಂಟಿಸ್ಟಸ್ ಆ್ಯಂಡ್ ಪ್ರೋಗ್ರಾಮರ್ಸ್ ಇದನ್ನು ಡೆವಲಪ್ ಮಾಡಿದ್ರಿಂದ, ದೇ ಯೂಸ್ ಟು ಕನ್ಸ್ಯೂಮ್ ಲೆಸ್ ಪವರ್ ಆ್ಯಂಡ್ ಡಿಸಿಪೇಟೆಡ್ ಲೆಸ್ ಹೀಟ್ ಜನರೇಷನ್ ಏನಾಗ್ತಾ ಇತ್ತು ಅದೂ ಕಮ್ಮಿ ಆಯಿತು. ದಿ ರೂಮ್ಸ್ ಇನ್ ವಿಚ್ ಥರ್ಡ್ ಜನರೇಷನ್ ಕಂಪ್ಯೂಟರ್ಸ್ ವರ್ ಲೊಕೇಟೆಡ್ ಸ್ಟಿಲ್ ರಿಕ್ವೈರ್ಡ್ ಟು ಬಿ ಪ್ರಾಪರ್ಲಿ ಏರ್ ಕಂಡೀಷನ್ಡ್. ಏರ್ ಕಂಡೀಷನ್ನು ಅಫ್ಕೋರ್ಸ್ ಏರ್ ಕಂಡೀಷನಿಂಗ್ ಮಾಡಬೇಕಾಗ್ತಿತ್ತು ಯಾವ ರೂಮಲ್ಲಿ ಕಂಪ್ಯೂಟರ್ಸ್ ಇಟ್ಟಿರ್ತಾರೆ ಆ ರೂಮ್ನ. ಈಗ ಏರ್ ಕಂಡೀಷ್ನರ್ ಅವಶ್ಯಕತೆ ಇಲ್ಲ, CPU-ನಲ್ಲೇ ಆ ಕೂಲಿಂಗ್ ಫ್ಯಾನ್ ಟೆಕ್ನಾಲಜಿಗಳು ಇರ್ತವೆ. ನೆಕ್ಸ್ಟ್, ದೇ ವರ್ ಮೋರ್ ರಿಲಯಬಲ್ ಆ್ಯಂಡ್ ಲೆಸ್ ಪ್ರೋನ್ ಟು ಹಾರ್ಡ್ವೇರ್ ಫೇಲ್ಯೂರ್ಸ್ ದ್ಯಾನ್ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ರಿಕ್ವೈರಿಂಗ್ ಲೋವರ್ ಮೇಂಟೆನೆನ್ಸ್ ಕಾಸ್ಟ್. They were more reliable and less prone to hardware failures. ಹಾರ್ಡ್ವೇರ್ ಫೇಲ್ಯೂರ್ಸು ಆಗೋದು ಕಮ್ಮಿ ಆಯಿತು. ಮೋರ್ ರಿಲಯಬಲ್ ಅಂದರೆ ಡಿಪೆಂಡೆಬಲ್. ಇಟ್ ಈಸ್ ಒನ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್. ನಾವೀಗ ನೋಡ್ತಾ ಇರೋದು ದೀಸ್ ಆರ್ ಮೋರ್ ರಿಲಯಬಲ್ ಒನ್ಸ್. ದೇ ಹ್ಯಾಡ್ ಫಾಸ್ಟರ್ ಆ್ಯಂಡ್ ಲಾರ್ಜರ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸ್ಟೋರೇಜ್ ಆ್ಯಸ್ ಕಂಪೇರ್ಡ್ ಟು ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್. ಮೆಮೊರಿ ಅನ್ನೋ ಕಾನ್ಸೆಪ್ಟು ಡೆವಲಪ್ ಆಗಿದ್ದು ಸೆಕೆಂಡ್ ಜನ್ರೇಷನಲ್ಲಿ ಅಂತ ನೋಡಿದ್ವಿ. ಅದಕ್ಕಿಂತ ಮುಂಚೆ ಈ ಮ್ಯಾಗ್ನೆಟಿಕ್ ಟೇಪ್ಸ್ ಆ ರೀತಿ ಒಂದು ಮೆಮೊರಿ ಡಿವೈಸಸ್ ಯೂಸ್ ಮಾಡ್ತಾ ಇದ್ರು. ಸೆಕೆಂಡ್ ಜನ್ರೇಷನಲ್ಲಿ ಫಾಸ್ಟರ್ ಆ್ಯಂಡ್ ಲಾರ್ಜರ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ವರ್ ಬೀಯಿಂಗ್ ಯೂಸ್ಡ್. ಪಂಚಡ್ ಕಾರ್ಡ್ಸ್ ಯೂಸ್ ಮಾಡ್ತಿದ್ರು ಪ್ರೋಗ್ರಾಮ್ ಫೀಡ್ ಮಾಡೋದಕ್ಕೆ ಅಂತ ನಾನು ಹೇಳಿದ್ದೆ. ಇಲ್ಲಿ ಪ್ರೋಗ್ರಾಮ್ದು ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ ನಾವು ಸಿಸ್ಟಮ್ಗೆ ಹಾಕಬೇಕು ಅಂತಂದರೆ ವಿ ಹ್ಯಾಡ್ ಮೋರ್ ಆಪ್ಷನ್ ಅಂಡರ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸ್ಟೋರೇಜ್. ದೇ ವರ್ ಜನರಲ್ ಪರ್ಪಸ್ ಮೆಷಿನ್ಸ್ ಸ್ಯೂಟೇಬಲ್ ಫಾರ್ ಬೋತ್ ಸೈಂಟಿಫಿಕ್ ಆ್ಯಂಡ್ ಕಮರ್ಷಿಯಲ್ ಅಪ್ಲಿಕೇಶನ್ಸ್. ಸೊ ಜನರಲ್ ಪರ್ಪಸ್ ಕಂಪ್ಯೂಟರ್ಸು ಮೆಷಿನ್ಸು ಮ್ಯಾನುಫ್ಯಾಕ್ಚರಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. Parallel advancement in storage technologies allowed construction of large magnetic core based random access memory as well as larger capacity magnetic disks and tapes. ಸ್ಟೋರೇಜ್, ಈಗ ಏನು ನಾವು ಸ್ಟೋರೇಜ್ ಮಾಡ್ತೀವಿ ಮೊಬೈಲ್ ಫೋನ್ಸಲ್ಲಿ, ಅದಕ್ಕೆ ಮೆಮೊರಿ ಕಾರ್ಡ್ ಅಂತ ಎಕ್ಸ್ಟರ್ನಲ್ ಆಗಿ ಪರ್ಚೇಸ್ ಮಾಡಿ ನಾವು ಹಾಕ್ಕೊಳ್ತೀವಿ ಟು ಎನ್ಹ್ಯಾನ್ಸ್ ದಿ ಕೆಪಾಸಿಟಿ ಆಫ್ ದಿ ಇಂಟರ್ನಲ್ ಸ್ಟೋರೇಜ್. ಸೊ ಆ ರೀತಿ
ಒಂದು ಎಷ್ಟು ಮೈನ್ಯೂಟ್ ಸೈಜ್ಗೆ ಇವತ್ತು ಮೆಮೊರಿ ಕಾರ್ಡ್ ಬಂದಿದೆ. ಬಟ್ ಹ್ಯೂಜ್ ಡೇಟಾನ, ಎಷ್ಟೋ ವಿಡಿಯೋಸ್ನ ಆ ಒಂದು ಸ್ಮಾಲ್ ಮೆಮೊರಿ ಕಾರ್ಡ್ ಚಿಪ್ಪು ಸ್ಟೋರ್ ಮಾಡುತ್ತೆ. ಆ ಒಂದು ಜನ್ರೇಷನ್ನಲ್ಲಿ ಈ ಸ್ಟೋರೇಜ್ ಟೆಕ್ನಾಲಜಿ ಕಾನ್ಸೆಪ್ಟ್ ಬೇಸ್ಡ್ ಆನ್ ದಿ ಲಾರ್ಜ್ ಮ್ಯಾಗ್ನೆಟಿಕ್ ಕೋರ್ ರ್ಯಾಮ್ಸ್ ಇವು ಡೆವಲಪ್ ಆಗಿದ್ದು, ಮ್ಯಾಗ್ನೆಟಿಕ್ ಡಿಸ್ಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಟೇಪು ಈ ಜನ್ರೇಷನ್ನಲ್ಲಿ. ಇಟ್ ಹ್ಯಾಡ್ ಲಾರ್ಜ್ ಕೆಪಾಸಿಟಿ ಜೊತೆಗೆ ಅಷ್ಟೊಂದು ವಿಡಿಯೋ ಮತ್ತು ಆಡಿಯೋನ ಸ್ಟೋರ್ ಮಾಡುತ್ತೆ, ಟೆಕ್ಸ್ಟ್ ಸ್ಟೋರ್ ಮಾಡುತ್ತೆ ಅಂತಂದರೆ ಅದ್ರ ಮೆಮೊರಿ ಡಿವೈಸ್ ಸೈಜು ಅಷ್ಟೇ ಹ್ಯೂಜ್ ಇತ್ತು. ಥರ್ಡ್ ಜನರೇಷನ್ ಕಂಪ್ಯೂಟರ್ಸ್ ಟಿಪಿಕಲಿ ಆ್ಯಡ್ ಫ್ಯೂ ಮೆಗಾಬೈಟ್ಸ್ ಆಫ್ ಮೇನ್ ಮೆಮೊರಿ ಆ್ಯಂಡ್ ಮ್ಯಾಗ್ನೆಟಿಕ್ ಡಿಸ್ಕ್ಸ್ ಕೆಪಬಲ್ ಆಫ್ ಸ್ಟೋರಿಂಗ್ ಫ್ಯೂ ಟೆನ್ಸ್ ಆಫ್ ಮೆಗಾಬೈಟ್ಸ್ ಆಫ್ ಡೇಟಾ ಪರ್ ಡಿಸ್ಕ್ ಡ್ರೈವ್. ನಾವೀಗ ಜಿ ಬಿನಲ್ಲಿ ಹೇಳ್ತೀವಿ. ಪಿ ಸಿ ಆದರೆ 500 GB ಈ ರೀತಿ ಹೋಗುತ್ತೆ. ಮಿನಿಮಮ್ಮೇ ನಾವು 500 GB ಇರೋ ಅಂಥ ಮೆಷಿನ್ಸ್ನ ಪರ್ಚೇಸ್ ಮಾಡ್ತೀವಿ. ನಮ್ಮ ಸಿಸ್ಟಮಲ್ಲಿ ಆಲ್ರೆಡಿ 64 GB 128 GB ಈ ರೀತಿ ಇರುತ್ತೆ ನಮ್ಮ ಮೆಮೊರಿ ಸ್ಮಾರ್ಟ್ಫೋನ್ದು ಕೆಪಾಸಿಟಿ. ಅದ್ರ ಜೊತೆಗೆ ನಾವು ಮೆಮೊರಿ ಕಾರ್ಡ್ಸನ್ನು ಹಾಕ್ಕೊಳ್ತೀವಿ. ಬಟ್ ಇಂದಿನ ಜನ್ರೇಷನಲ್ಲಿ ಈಗ ಏನು 500 GB ಮ್ಯಾಗ್ನೆಟಿಕ್ ಡಿಸ್ಕ್ ಹಾರ್ಡ್ ಡಿಸ್ಕ್ ಇದೆ, ಆ ಜನ್ರೇಷನಲ್ಲಿ ಇದು ಫ್ಯೂ ಟೆನ್ಸ್ ಆಫ್ ಮೆಗಾಬೈಟ್ಸ್ MB ಅಂತ ಕೇಳಿರ್ಬೋದು. MB ಅಂದರೆ ಸ್ಮಾಲ್ ಮೆಮೊರಿ ಅಂತ ಅಂದ್ಕೊಳ್ತೀರಾ. ಆ ಒಂದು MBನಲ್ಲಿ ಇತ್ತು. ಜಾಸ್ತಿ ಸ್ಟೋರ್ ಮಾಡೋಕ್ಕಾಗ್ತಾ ಇರಲಿಲ್ಲ ಡೇಟಾನ. ಮೇನ್ ಮೆಮೊರಿ ಅಂತೂ 5 MBಗೆ ಲೆಸ್ ದೆನ್ 5 MBಗೆ ಲಿಮಿಟೆಡ್ ಆಗಿತ್ತು. ಈಗ 5 MBದು ಒಂದು ಫೈಲೇ ನಾವು ಅಪ್ಲೋಡ್ ಮಾಡ್ತೀವಿ. ಕಂಪ್ಲೀಟ್ ಒಂದು ಮೆಷಿನ್ನು ಒಂದು ಡಿಸ್ಕ್ ಇಷ್ಟು ಸೈಜ್ ಇತ್ತು ಅಷ್ಟೇ ಆಗ. ಬಟ್ ಆ ಒಂದು ಟೈಮ್ಗೆ 1964 to 1965 ಈ ಒಂದು ಡೆವಲಪ್ಮೆಂಟೇ ಗ್ರೇಟರ್ ಅಚೀವ್ಮೆಂಟ್. ನೆಕ್ಸ್ಟು ಸೆಕೆಂಡ್ ಜನ್ರೇಷನಲ್ಲಿ ನೋಡಿದ್ವಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಲೈಕ್ ಫೋರ್ಟ್ರಾನ್, ಕೋಬಾಲ್, ಆಲ್ಗಾಲ್, ಸ್ನೋಬಾಲ್ ಇದೆಲ್ಲ ಡೆವಲಪ್ ಮಾಡಿದ್ರು ಫಾರ್ ಸೈಂಟಿಫಿಕ್ ಆ್ಯಂಡ್ ಕಮರ್ಷಿಯಲ್ ಅಪ್ಲಿಕೇಶನ್ಸ್ ಅಂತ. ಇಲ್ಲಿ ಅದರದೇ ಥರ್ಡ್ ಜನ್ರೇಷನಲ್ಲಿ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆಲ್ಲ ಅದರದ್ದೇ ಬೇರೆ ಬೇರೆ ವರ್ಷನ್ಸು ರಿಲೀಸ್ ಆಯಿತು. ಅದರ ಜೊತೆಗೆ ಸಮ್ ಅದರ್ ನೋಟೇಬಲ್ ಲ್ಯಾಂಗ್ವೇಜಸ್ ಲೈಕ್ ಪ್ಯಾಸ್ಕಲ್, ಬೇಸಿಕ್, PL/1 ಈ ರೀತಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು ಡೆವಲಪ್ ಆಯಿತು. ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ಯೂಸ್ಡ್ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್. ಇಲ್ಲೇನಾಗುತ್ತೆ ಅಂದರೆ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮಲ್ಲಿ ಈಗ ನಾವು ಯೂಸ್ ಮಾಡ್ತಾ ಇರೋ ಆಪರೇಟಿಂಗ್ ಸಿಸ್ಟಮ್ಮು ವಿಂಡೋಸು 10, ವಿಂಡೋಸ್ 8 ಈ ರೀತಿ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದೀವಿ. ನಿಮ್ಮ ಮೊಬೈಲಲ್ಲಿರೋ ಆಪರೇಟಿಂಗ್ ಸಿಸ್ಟಮು ಆ್ಯಂಡ್ರಾಯ್ಡು. ಆ ಕಾಲದಲ್ಲಿ ಇದ್ದಿದ್ದು ಆಪರೇಟಿಂಗ್ ಸಿಸ್ಟಮು ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್. ಅದು ಒಂದು ನೇಮ್ ಅಲ್ಲ, ಇಟ್ಸ್ ಎ ಜನರಲ್ ಕಾನ್ಸೆಪ್ಟ್ ಅಷ್ಟೇ. ಇನ್ ದೋಸ್ ಸಿಸ್ಟಮ್ಸ್ users had to prepare their data in programs and then submit them to a computer CPU. Operator of the computer center collected these user jobs and fed them to a computer in batches at scheduled intervals. ಇದನ್ನೇ ನಾನು ಸೆಕೆಂಡ್ ಜನ್ರೇಷನಲ್ಲೂ ಹೇಳಿದ್ದು. ಇಲ್ಲೂ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮೇ ಕಂಟಿನ್ಯೂ ಆಯಿತು. The respective users then collected their jobs output from the computer center. ಈಗ ನಾವು ಪ್ರೋಗ್ರಾಮ್ ಎಂಟರ್ ಮಾಡಿ ವಿತಿನ್ ಎ ನ್ಯಾನೋ ಸೆಕೆಂಡ್ ರಿಸಲ್ಟು ಸ್ಕ್ರೀನ್ ಮೇಲೆ ಬಂದ್ಬಿಡುತ್ತೆ ಪ್ರೋಗ್ರಾಮಿಂಗ್ ಮಾಡಬೇಕಾದ್ರೆ. ಅದೇ ಈ ಒಂದು ಥರ್ಡ್ ಜನ್ರೇಷನ್ ಸೆಕೆಂಡ್ ಜನ್ರೇಷನಲ್ಲಿ ಪ್ರೋಗ್ರಾಮ್ನ ಡೆವಲಪ್ ಮಾಡಿ ಸೈಂಟಿಸ್ಟ್ಸ್ ಅವ್ರ ಪ್ರೋಗ್ರಾಮರ್ಸು ಅದನ್ನು ಕಂಪ್ಯೂಟರ್ ಸೆಂಟರಲ್ಲಿರೋ ಆಪ್ರೇಟರ್ಗೆ ಕೊಟ್ಟು ಅವ್ರು ಅದನ್ನು ಇನ್ ದಿ ಫಾರ್ಮ್ ಆಫ್ ಬ್ಯಾಚಸ್ ಅಟ್ ಶೆಡ್ಯೂಲ್ಡ್ ಇಂಟರ್ವೆಲ್ಸ್ ಲೋಡ್ ಮಾಡಿ ಆ ಪ್ರೋಗ್ರಾಮ್ಸ್ನ ಒಂದು ಸ್ವಲ್ಪ ದಿನ ಆದಮೇಲೆ ಇಷ್ಟು ಅವರ್ಸ್ ಆದಮೇಲೆ ಬನ್ನಿ ಕಲೆಕ್ಟ್ ಮಾಡ್ಕೊಳ್ಳಿ ರಿಸಲ್ಟ್ ಅಂತ ಹೇಳಿದಾಗ ಬಂದು ಕಲೆಕ್ಟ್ ಮಾಡ್ಕೊಳ್ಳೋರು. ದಿ ಇನ್ಹೆವಿಟಬಲ್ ಡಿಲೇ ರಿಸಲ್ಟಿಂಗ್ ಫ್ರಮ್ ದಿಸ್ ಬ್ಯಾಚ್ ಪ್ರಾಸೆಸಿಂಗ್ ಅಪ್ರೋಚ್ ವಾಸ್ ವೆರಿ ಫ್ರಸ್ಟ್ರೇಟಿಂಗ್ ಟು ಸಮ್ ಯೂಸರ್ಸ್. ಸೊ ಅದಕ್ಕೆ ಏನಾಯಿತು, ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್
enabled multiple users to directly access and share a computer's resources simultaneously ಅಟ್ ದಿ ಸೇಮ್ ಟೈಮ್ ವರ್ಕ್ ಮಾಡಬೇಕು ಅಂತ ಇಷ್ಟಪಡ್ತೀವಿ. ಈಗ ಅದೇ ಕಾನ್ಸೆಪ್ಟು ನಿಮ್ಮ ಮೊಬೈಲ್ಸ್ ಅಥವಾ ಪಿ ಸಿಸಲ್ಲೂ ವರ್ಕ್ ಆಗ್ತಾ ಇರೋವಂಥದ್ದು. ಟೈಮ್ ಶೇರಿಂಗ್, ಅಟ್ ಎ ಟೈಮ್ ಬೇರೆ ಬೇರೆ ಪ್ರೋಗ್ರಾಮ್ಸ್ ರನ್ ಆಗ್ತಾ ಇರಬೇಕು. ಈಗ ನೀವು ಒಂದು ಸಾಂಗ್ ಕೇಳಬೇಕು ಅಂತ ಅಂದರೆ ಆ ಸಾಂಗು ಕೇಳಿ ಮುಗಿದ ಮೇಲೆ ನೀವು ಟೈಪಿಂಗ್ ಕೂತ್ಕೋತೀರಾ? ಇಲ್ಲ, ಸಾಂಗು ಪ್ಲೇ ಆಗ್ತಿರುತ್ತೆ ಬ್ಯಾಕ್ಗ್ರೌಂಡಲ್ಲಿ, ನೀವು ಟೈಪಿಂಗು ಮಾಡ್ತಾ ಇರ್ತೀರಾ. ನಿಮ್ಮ ಫೋನಲ್ಲೂ ಅದೇ ಕೆಲಸ ಮಾಡೋದು, ಪಿ ಸಿನಲ್ಲೂ ಅದೇ ಕೆಲಸ ಮಾಡೋದು. ಸೊ ಸಾಂಗ್ ಪ್ಲೇ ಆಗ್ತಾ ಇರೋದು ನಿಮ್ಮ ಆಪ್ರೇಟಿಂಗ್ ಸಿಸ್ಟಮ್ ಮಾಡ್ತಿರೋ ಒಂದು ಕೆಲಸ. ಟೈಪಿಂಗ್ ಮಾಡ್ತಾ ಇರೋದು ಅದನ್ನು ಅಫ್ಕೋರ್ಸ್ ಆಪ್ರೇಟಿಂಗ್ ಸಿಸ್ಟಮೇ ಅದನ್ನು ರ್ಯಾಮಿಗೆ ಕಳಿಸಿ ಸೇವ್ ಮಾಡಿದಾಗ ಅದನ್ನು ಹಾರ್ಡ್ ಡಿಸ್ಕಲ್ಲಿ ಸ್ಟೋರ್ ಮಾಡೋ ಅಂಥದ್ದು, ಇದೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ಮೇ ಮಾಡ್ತಾ ಇದೆ. ಒಂದು ಆಪ್ರೇಟಿಂಗ್ ಸಿಸ್ಟಮ್ಮು ಎರಡು ಕೆಲಸ ಮಾಡ್ತಾ ಇದೆ ನೋಡಿ. ಅಟ್ ದಿ ಸೇಮ್ ಟೈಮ್ ನೀವು ಪ್ರಿಂಟ್ಔಟ್ ತಗೊಳ್ಳೋಕ್ಕೆ ಪ್ರಿಂಟು ಕೊಡಬೇಕು, ಪ್ರಿಂಟರ್ ಕನೆಕ್ಟೆಡ್ ಇದ್ರೆ ಸ್ಕ್ಯಾನಿಂಗ್ ಮಾಡಬೇಕು. ಸೊ ಸಾಂಗ್ ಪ್ಲೇ ಆದಮೇಲೆ ಅದು ಮುಗಿದ ಮೇಲೆ ನೀವು ಪ್ರಿಂಟ್ ಕೊಡ್ತೀರಾ? ಇಲ್ಲ, ಪ್ರಿಂಟರ್ಗೂ ನೀವು ಕನೆಕ್ಟ್ ಮಾಡಿ ಪ್ರಿಂಟ್ ಆಪ್ಷನ್ ಕೊಡ್ತೀರಾ, ನಿಮಗೆ ಪ್ರಿಂಟ್ ಬರ್ತಾ ಇರುತ್ತೆ. ಅಟ್ ದಿ ಸೇಮ್ ಟೈಮ್ ಸಾಂಗು ಪ್ಲೇ ಆಗ್ತಿರುತ್ತೆ. ಅಟ್ ದಿ ಸೇಮ್ ಟೈಮ್ ನೀವು ಏನೋ ಸ್ಕ್ಯಾನಿಂಗು ಮಾಡ್ತಾ ಇರ್ಬೋದು, ಇಲ್ಲ ನೀವು ಟೈಪಿಂಗು ಮಾಡ್ತಿರ್ಬೋದು. ನೀವು ಟೈಪಿಂಗ್ ಮಾಡ್ತಿದ್ದೀರಾ ಅಂತ ಆ ಸಾಂಗು ಸ್ಟಾಪ್ ಆಗಿಬಿಡಲ್ಲ, ಸಾಂಗು ಪ್ಲೇ ಆಗ್ತಾ ಇರುತ್ತೆ. ಮತ್ತು ಪ್ರಿಂಟರಿಂದ ಪ್ರಿಂಟೆಡ್ ಶೀಟ್ಸು ಬರ್ತಾ ಇರುತ್ತೆ. ಜೊತೆಗೆ ನೀವಿಲ್ಲಿ ಟೈಪಿಂಗು ಮಾಡ್ತಿದ್ದೀರಾ. ಸ್ಕ್ಯಾನರ್ ಕನೆಕ್ಟ್ ಆಗಿದ್ರೆ ಯಾರೋ ಬಂದು ಫೋಟೋ ಸ್ಕ್ಯಾನು ಮಾಡ್ಕೋತಾ ಇರ್ಬೋದು. ಸೊ ಇಷ್ಟೂ ಕೆಲಸಗಳು, ಇದು ಆಪ್ರೇಟಿಂಗ್ ಸಿಸ್ಟಮ್ದು ಟಾಸ್ಕ್ ಅಥವಾ ಇಷ್ಟೂ ಕೆಲಸಗಳನ್ನ ಅಟ್ ದಿ ಸೇಮ್ ಟೈಮ್ ಇಟ್ ಈಸ್ ಮ್ಯಾನೇಜಿಂಗ್. ಅಂತಂದರೆ ನಿಮ್ಮ ಮೊಬೈಲಲ್ಲೂ ಈ ರೀತಿ ಮಾಡ್ತಾ ಇರ್ತೀರಾ. ನೀವು ಟೈಪಿಂಗು ಮಾಡ್ತಾ ಇದ್ದೀರಾ, ವಾಟ್ಸ್ಯಾಪಲ್ಲಿ ಫ್ರೆಂಡ್ಗೇನೋ ಮೆಸೇಜ್ ಕಳಿಸ್ತಿದ್ದೀರಾ, ಶೇರ್ ಮಾಡ್ತಿದ್ದೀರಾ ಏನೋ ಒಂದು ಡೇಟಾನ, ಜೊತೆಗೆ ಅಲ್ಲೇನೋ ಒಂದು ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಪ್ಲೇ ಆಗ್ತಾ ಇದೆ. ಸೊ ಈ ರೀತಿ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇರೋ ಅಂಥ ಒಂದು ಆಪ್ರೇಟಿಂಗ್ ಸಿಸ್ಟಮ್ದು ಐಡಿಯಾ ಬಂತು. ಏನಕ್ಕೆ ಆ ಐಡಿಯಾ ಬಂತು ಅಂತಂದರೆ, ಈ ಒಂದು ಪ್ರಾಬ್ಲಮ್ ಇದ್ದಿದ್ದರಿಂದ ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ. ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮ್ ಎಷ್ಟು ಡೇಸು ವೆಯ್ಟ್ ಮಾಡ್ತಿದ್ರು ಇನ್ಪುಟ್ಟು ಪ್ರೋಗ್ರಾಮ್ನ ಬರ್ಕೊಟ್ಟು. ಅವ್ರಿಗೆ ಒಂದು ರಿಪೋರ್ಟ್ ಬೇಕು ಅಂತಂದರೆ, ಈಗ ಯಾವುದೋ ಒಂದು ಕಂಪನಿನಲ್ಲಿ ಮ್ಯಾನೇಜರ್ ಇದ್ದಾರೆ, ಅವ್ರಿಗೇನೋ ಒಂದು ರಿಪೋರ್ಟ್ ಬೇಕು. ಆ ರಿಪೋರ್ಟ್ ಬೇಕು ಅಂದರೆ ಅವರು ಒಂದು ವಾರನೋ 2 ವಾರನೋ ಕಾಯಬೇಕಿತ್ತು. ಈಗ ಜಸ್ಟೇ ಕ್ಲಿಕ್ ಆಫ್ ಎ ಬಟನ್, ವಿತಿನ್ ಎ ಸೆಕೆಂಡ್ ನಮಗೊಂದು ರಿಪೋರ್ಟ್ ನಾವು ತಗೋಬೋದು, ಡೇಟಾನ ಇನ್ಪುಟ್ ಮಾಡಿ. ಆ ಡೇಟಾ ಇನ್ಪುಟ್ ಮಾಡಿರೋದು ತಗೊಳ್ಳೋದಕ್ಕೆ ಅಷ್ಟು ಟೈಮ್ ತಗೊಳ್ತಿತ್ತು ಆಗಿನ ಮೆಷಿನ್ಸ್. ಅದಕ್ಕೆ ಸಲ್ಯೂಷನ್ ಆಗಿ ಟೈಮ್ ಶೇರಿಂಗ್ ಆಪ್ರೇಟಿಂಗ್ ಸಿಸ್ಟಮ್ ಡೆವಲಪ್ ಆಗಿತ್ತು. ಮಲ್ಟಿಪಲ್ ಜಾಬ್ಸು ಅಟ್ ಎ ಟೈಮ್ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇರೋಂಥ ಆಪ್ರೇಟಿಂಗ್ ಸಿಸ್ಟಮ್. ಆ ಆಪ್ರೇಟಿಂಗ್ ಸಿಸ್ಟಮ್ ಬೇಕು ಅಂದರೆ ಸಿ ಪಿ ಯುನು ಆ ರೀತಿ ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್ allocates CPU time in such a way that all user programs have a brief share of CPU time in turn. CPU ಟೈಮ್ನ ಬ್ರೀಫ್ ಶೇರಿಂಗ್, ಇದೆಲ್ಲದಕ್ಕೂ CPU ಬೇಕು. ನಾನು ಹೇಳ್ದೆ ಈ 4 ಕೆಲಸ ಒಟ್ಟಿಗೆ ಆಗ್ತಿದೆ ಅಂದರೆ 4 ಕೆಲಸಕ್ಕೂ CPU ಬೇಕು. CPU ಎಕ್ಸಿಕ್ಯೂಷನ್ ಮಾಡ್ದೇನೆ ಇನ್ಸ್ಟ್ರಕ್ಷನ್ನು ನಿಮಗೆ ಔಟ್ಪುಟ್ ಬರಲ್ಲ. ಸೊ CPU ಏನು ಮಾಡುತ್ತೆ, ಎಲ್ಲ ಕೆಲಸಕ್ಕೂ ಇಷ್ಟಿಷ್ಟು ಟೈಮು ಅಂತ ಟೈಮ್ ಸ್ಲೈಸಸ್ನ ಅಲಾಟ್ ಮಾಡಿ ಪ್ರತಿ ಕೆಲಸಕ್ಕೂ ಇಷ್ಟು ಟೈಮ್ ಅಲಾಟ್ ಮಾಡುತ್ತೆ. ಈ ಅಲೋಕೇಟೆಡ್ ಟೈಮ್ನಲ್ಲಿ ಪ್ರತಿಯೊಂದು ವರ್ಕು ಆಗ್ತಾ ಇರುತ್ತೆ. ಈ ಒಂದು ಟೈಮ್ ಶೇರಿಂಗ್ ಕಾನ್ಸೆಪ್ಟ್ ಹೆಲ್ಪ್ಡ್ ಪ್ರೋಗ್ರಾಮರ್ಸ್ ಅಂಡ್ ಮೇಡ್ ಆನ್ಲೈನ್ ಸಿಸ್ಟಮ್ಸ್ ಫೀಸಿಬಲ್, ರಿಸಲ್ಟಿಂಗ್ ಇನ್ ನ್ಯೂ ಆನ್ಲೈನ್ ಅಪ್ಲಿಕೇಶನ್ಸ್ ಲೈಕ್ ಏರ್ಲೈನ್ ರಿಸರ್ವೇಷನ್ ಸಿಸ್ಟಮ್ಸ್, interactive query systems, etc. Computer manufacturers sold their hardware along with all associated software without separately charging for software. For example, buyers received language translators for all languages supported on a computer they purchased.
ಅವತ್ತೊಂದು ಕಾನ್ಸೆಪ್ಟ್ ಡಿಸ್ಕಷನ್ ಮಾಡಿದ್ವಿ. ಸಿಸ್ಟಮ್ಮು ನಾವು ಉಪಯೋಗಿಸೋಂಥ ಇಂಗ್ಲಿಷ್ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳಲ್ಲ, ಇಟ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ಝೀರೋಸ್ ಆ್ಯಂಡ್ ಒನ್ಸ್ ಅಂತ. ಈಗ ನನಗೆ ತೆಲುಗು ಬರಲ್ಲ, ನನ್ನ ಜೊತೆ ಮಾತಾಡ್ತಿರೋರಿಗೆ ಕನ್ನಡ ಬರಲ್ಲ ಅಂದಾಗ ನಮ್ಮಿಬ್ಬರ ಮಧ್ಯೆ ಒಬ್ಬರು ಟ್ರಾನ್ಸ್ಲೇಟರ್ ಇರ್ತಾರೆ. ಅದೇ ರೀತಿ ಮೆಷಿನ್ಗೆ ನಾವು ಇನ್ಪುಟ್ ಮಾಡ್ತಿರೋ ಇಂಗ್ಲಿಷ್ ಲ್ಯಾಂಗ್ವೇಜ್ ಬರಲ್ಲ, ನಮಗೆ ಅದು ಯೂಸ್ ಮಾಡ್ತಾ ಇರೋ ಮೆಷಿನ್ ಲ್ಯಾಂಗ್ವೇಜ್ ಬರಲ್ಲ. ಆಗ ಮಧ್ಯ ಯಾರಿರಬೇಕು, ಅಲ್ಲೊಂದು ಸಾಫ್ಟ್ವೇರ್ ಇರಬೇಕು ವಿಚ್ ಆಕ್ಟ್ಸ್ ಲೈಕ್ ಎ ಟ್ರಾನ್ಸ್ಲೇಟರ್ ದಟ್ ಕನ್ವರ್ಟ್ಸ್ ಇಂಗ್ಲಿಷ್ ವರ್ಡ್ಸ್ ಇಂಟು ಮೆಷಿನ್ ಲ್ಯಾಂಗ್ವೇಜ್ ಇನ್ ದಿ ಫಾರ್ಮ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್ ಆರ್ ದಿ ಬೈನರಿ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡೋ ಅಂಥ ಕೆಪಾಸಿಟಿ ಇರಬೇಕು. ಸೊ ಯಾರು ಆಪರೇಟಿಂಗ್ ಸಿಸ್ಟಮ್ ಪರ್ಚೇಸ್ ಮಾಡ್ತಿದ್ರು ಅವರೊಂದು ಎಕ್ಸ್ಟ್ರಾ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಅಂತಲೂ ಪರ್ಚೇಸ್ ಮಾಡ್ತಾ ಇದ್ರು ಆ ಒಂದು ಜನ್ರೇಷನಲ್ಲಿ. ಈ ರೀತಿ ಎಲ್ಲ ಕಾಂಪ್ಲಿಕೇಶನ್ಸ್ ಇತ್ತು, ಅದಕ್ಕೆ ಸೊಲ್ಯೂಷನ್ ತಗೊಂಡ್ರು ಈ ರೀತಿ ಪ್ರಾಬ್ಲಮ್ಸ್ಗಳಿತ್ತು. ಸೊ ಈಗಿರೋ ಅಂಥ ಆಪರೇಟಿಂಗ್ ಸಿಸ್ಟಮಲ್ಲಿ ಇನ್ಬಿಲ್ಟ್ ಆಗಿ ಬಂದ್ಬಿಡುತ್ತೆ, ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಜೊತೆನೆ ಆ ಟ್ರಾನ್ಸ್ಲೇಟರ್ಸು ಇರುತ್ತೆ. ಇಟ್ಸ್ ಎ ಕೈಂಡ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್. ಸೊ ಇದೆಲ್ಲ ಕೆಲಸಗಳಿಗೆ IBM ಅನ್ನೋ ಕಂಪನಿ ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಲ್ಲ ಆ ಕಾಲದಲ್ಲಿ ಪಾಪ್ಯುಲರ್ ಕಂಪ್ನಿ ಅಂದರೆ ಅದು IBM. ಹೀಗೆ ಇದು TCS ಇದೆ, ಇನ್ಫೋಸಿಸ್ ಇದೆ, ಆ ರೀತಿ ಮೈಕ್ರೋಸಾಫ್ಟ್ ಇದೆ. ಆ ರೀತಿ ಆ ಒಂದು ಜನ್ರೇಷನ್ಗೆ IBM ಮೇಜರ್ ಕಂಪನಿ. ಮತ್ತು IC ಚಿಪ್ಸ್ ಯೂಸ್ ಮಾಡ್ತಾ ಇದ್ರು ಆ ಕಾಲದಲ್ಲಿ. ಇಟ್ ವಾಸ್ ಎ ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿ ಅಂತ ಹೇಳಿದೆ. ನೆಕ್ಸ್ಟು ಸ್ಟ್ಯಾಂಡರ್ಡೈಸೇಷನ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜಸ್. ಈ ಒಂದು ಲ್ಯಾಂಗ್ವೇಜಸ್ ಏನಿದೆ ಅದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ತಗೊಂಡು ಬಂದರು. ಪ್ರೀವಿಯಸ್ ಜನ್ರೇಷನಲ್ಲಿ ಇದ್ದಿದೆ, ಅದ್ರ ಜೊತೆಗೆ ಒಂದಷ್ಟು ಹೊಸ ಲ್ಯಾಂಗ್ವೇಜು ಡೆವಲಪ್ ಮಾಡಿದ್ರು. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು, ಸ್ವಲ್ಪ ಎಲ್ಲರಿಗೂ ಕಲ್ತ್ಕೊಳ್ಳೋರ್ಗೆ ಈಸಿ ಆಗೋ ರೀತಿ ಈ ಪ್ಯಾಸ್ಕಲ್ ಬೇಸಿಕ್ ಅನ್ನ ಲ್ಯಾಂಗ್ವೇಜಸ್ನ ಡೆವಲಪ್ ಮಾಡಿದ್ರು. ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್ ಅಲೋಡ್ ಇಂಟರಾಕ್ಟಿವ್ ಯೂಸೇಜ್ ಆ್ಯಂಡ್ ಸೈಮಲ್ಟೇನಿಯಸ್ ಯೂಸ್ ಆಫ್ ದೀಸ್ ಸಿಸ್ಟಮ್ಸ್. ಸೊ ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್ ಡೆವಲಪ್ ಆಯಿತು. Time sharing operating system also made online systems feasible, resulting in usage of these systems, new online applications. Mini computers of third generation made computers affordable even by smaller companies. Huge ಇನ್ವೆಸ್ಟ್ಮೆಂಟ್ ಮಾಡೋ ಅಂಥ ಕೆಪಾಸಿಟಿ ಇರೋ ಕಂಪನೀಸ್ ಮಾತ್ರ ಅಫೋರ್ಡ್ ಮಾಡ್ತಾ ಇದ್ದಿದ್ದು ಟಿಲ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಜನ್ರೇಷನ್. ಯಾಕಂದರೆ ಅದರದ್ದು ಮೇಂಟೆನೆನ್ಸೇ ಅಷ್ಟು ಪ್ರಾಬ್ಲಮ್ ಇತ್ತು. ಸಿಸ್ಟಮ್ ಮೇಂಟೆನೆನ್ಸ್, ಅದನ್ನು ಮೇಂಟೆನೆನ್ಸ್ ಮಾಡೋಕ್ಕೆ ಅಡ್ಮಿನಿಸ್ಟ್ರೇಟರ್ಸ್ ಈ ರೀತಿ ಎಲ್ಲ ಹೈಯರ್ ಮಾಡಿಕೊಂಡು ತುಂಬ ಎಕ್ಸ್ಪೆನ್ಸಿವ್ ಆಗ್ತಿತ್ತು ಕಂಪ್ಯೂಟರ್ಸು, ಮೇಂಟೆನೆನ್ಸ್ ಕಷ್ಟ ಆಗ್ತಿತ್ತು. ಸೊ ಯಾವಾಗ ಸ್ಮಾಲ್ ಕಂಪನೀಸ್ ಅವರು ಕಂಪ್ಯೂಟರ್ಸ್ನೇ ಯೂಸ್ ಮಾಡ್ತಾ ಇರಲಿಲ್ಲ ಆ ಕಾಲದಲ್ಲಿ. ಬಟ್ ಈ ಒಂದು ಥರ್ಡ್ ಜನ್ರೇಷನಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಿದ್ದರಿಂದ ಸ್ಮಾಲರ್ ಕಂಪನೀಸ್ ಯೂಸ್ ಇಟ್ ಟು ಮೇಡ್ ಕಂಪ್ಯೂಟರ್ಸ್, ಯೂಸ್ ಇಟ್ ಟು ಅಫೋರ್ಡ್ ಮಿನಿ ಕಂಪ್ಯೂಟರ್ಸ್. ನೆಕ್ಸ್ಟು ಫೋರ್ತ್ ಜನ್ರೇಷನ್ ಕಂಪ್ಯೂಟರ್ಸ್, ಅದು 1975 ಇಂದ 1989 ತನಕ ಇತ್ತು.